ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಬೆಳಗಿನ ಶುಭೋದಯ. ನಮ್ಮ ಮನೆ ಮುಂದೆ ಮನಿ ಕಟ್ಟತಾರ ನೋಡ್ರಿ, ಹಂಗಾಗಿ ಈ ಕಡೆ ಸೈಡ್ ಉಸಕ್ ತಂದು ಹೋಗ್ದಿದ್ರ. ಸೊ ಆ ಉಸಕ್ ಮೇಲ ಒಂದ್ ಪಕ್ಷಿ ಕೂತೈತಿ. ಯಾವ ಪಕ್ಷಿ ಅಂತ ಹೇಳಿ ನನಗೂ ಹೆಸರು ಗೊತ್ತಿಲ್ಲ. ನೋಡಾಕ ಒಂಥರ ಎತ್ತರ ಐತಿ. ಕೊಕ್ಕರೆ ಅನ್ಸಾತೈತಿ, ಬಟ್ ಕೊಕ್ಕರೆ ಏನಲ್ಲ, ಅದು ಉದ್ದ ಇರ್ತದ ಅನ್ಸತಿ. ಹಾರ್ಕೊಂಡ್ ಹೊಂಟೈತಿ ನೋಡ್ರಿ, ಎರಡು ಹಾರ್ಕೊಂಡ್ ಹೊಂಟಾವ. ಕೈಲಿ ವಾಶ್ ಮಾಡುವ ಒಂದೆರಡು ಬಟ್ಟೆ ಇದ್ದು ನೋಡ್ರಿ, ಅದಕ್ಕೆ ತಗೊಂಡ್ ಬಂದಿದ್ನಿ ವಾಶ್ ಮಾಡ್ಬೇಕಂತ ಹೇಳಿ. ಹಗ್ಗದ ಮ್ಯಾಗ ಹಾಕಿರೋ ಬಟ್ಟೆಗಳನ್ನೆಲ್ಲ ತಕೊಳ್ಬೇಕ, ಯಾಕಂದ್ರ ಒಗ್ದಿದ್ದು ಬಟ್ಟೆ ಒಣಗ್ ಹಾಕಕ್ ಬೇಕಾಗ್ತೈತಿ. ಆಮೇಲೆ ಈ ಕಡೆ ನೋಡಿದ್ರ ಇಲ್ಲಿ ಎಲ್ಲ ಕಸ ಹೊಡೆದು ನೆಲ ಒರೆಸಿದೈತಿ, ಎಷ್ಟು ಕ್ಲೀನ್ ಕಾಣಕತ್ತೈತಿ ನೋಡ್ರಿ. ಸೊ ಎಷ್ಟು ಒಗದ್ ಹಾಕ್ಬೇಕ. ಸಂಜೆ ಟೈಮ್ದಾಗ ಮಾರ್ಕೆಟ್ ಬಂದಿವಿ ನೋಡ್ರಿ, ಒಂದಷ್ಟು ಶಾಪಿಂಗ್ ಮಾಡೋದಿತ್ತ. ಹಂಗಾಗಿ ಜಾಸ್ತಿ ಏನಿಲ್ಲ, ಸ್ವಲ್ಪ ಏನೋ ತಗೊಳ್ಳೋದೈತಿ, ಹಂಗಾಗಿ ಬಂದಿದ್ವಿ. ಮಾರ್ಕೆಟ್ ನೋಡ್ಬೋದು ಎಷ್ಟು ರಶ್ ಐತಿ ನೋಡ್ರಿ. ಸ್ವಲ್ಪ ಕತ್ಲಾಗೈತಿ, ಭಾಳೇನ ಲೇಟ್ ಆಗಿಲ್ಲ, ಬಟ್ ಆದ್ರೂ ಕತ್ಲಾಗೈತಿ. ಆ್ಯಪಲ್ ಖಾಲಿಯಾಗಿದ್ದು ನೋಡ್ರಿ. ಸೊ ಆ್ಯಪಲ್ ಖಾಲಿಯಾಗಿದ ಅಂದ ಕೂಡಲೇ ಆ್ಯಪಲ್ ತೊಗೊಂಡ್ವಿ. ಚಲೋ ಅದಾವ, ದೊಡ್ಡದಾವ. ಮತ್ತು ಇನ್ನು ಕೆಲವೊಂದಷ್ಟು ತೊಗೊಳೋದೈತಿ. ಸೊ ಬರ್ರಿ ಏನೇನು ಶಾಪಿಂಗ್ ಮಾಡ್ತೇನೋ ಅಂಥೇಳಿ ತೋರಿಸ್ತಾನಂತ. ನಮ್ಮ ಹಸ್ಬೆಂಡ್ ಅವ್ರದ್ದು ಏನಾಗೈತೆ ಅಂದ್ರೆ ಅವರು ಫ್ರೀ ಅದಾರ ಅಂತ ಯಾವತ್ತೂ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಫ್ರೀ ಇದ್ದರೂ ಕೂಡ ಮಾರ್ಕೆಟ್ಗದು ಬಂದಾಗ ಮತ್ತೆ ಏನಾದರೂ ಒಂದು ಮೆಸೇಜ್ ಬಂದುಬಿಡ್ತೈತಿ ವರ್ಕ್ದು. ಹಾಗಾಗಿ ಅಲ್ಲೇ ಗಾಡಿ ಮ್ಯಾಗ ಕುತ್ಕೊಂಡು ಮಾಡಿ ಕಳ್ಸೋದು ಬಂದಿರ್ತೈತಿ, ಅಲ್ಲೇ ಕೂತ ಮಾಡ್ತಿರ್ತಾರೆ. ನನಗಂತೂ ಬೇಜಾರಾಗ್ತದೈತಿ, ಏನಪ್ಪ ಶಾಪಿಂಗ್ ಮಾಡ್ಬೇಕು ಆರಾಮಾಗಿ ಅಂತೇಳಿ. ಮಾರ್ಕೆಟ್ಗೆ ಬಂದ್ರೂ ಇವ್ರ ಕೆಲಸ ಮುಗಿಯೋದಿಲ್ಲ ಅಂತ ಹೇಳಿ. ಆಮೇಲೆ ನಾವು ಇಲ್ಲಿ ರಂಗೋಲಿ ತೊಗೊಳಕ್ ಬಂದ್ವಿ ನೋಡ್ರಿ. ರೆಗ್ಯುಲರ್ ಆಗಿ ರಂಗೋಲಿ ಹಾಕಕ್ ವೈಟ್ ರಂಗೋಲಿ ಬೇಕೇ ಬೇಕು. ಹಾಗಾಗಿ ಖಾಲಿ ಆಗಿತ್ತು, ಅದಕ್ಕೆ 2 ಚೀಟ್ ತೊಗೊಂಡೆ. 10 ರೂಪಾಯಿ ಅಂತ ನೋಡ್ರಿ, ಅದಕ್ಕೆ 2 ತೊಗೊಂಡ್ಬಿಟ್ನಿ. ಅದಾದ್ಮೇಲೆ ಇಲ್ಲಿ ಬ್ಯಾಗ್ ತೊಗೊಳಕ್ ಅಂತ ಹೇಳಿ ಬಂದ್ವಿ. ನಾನು ಯಾವಾಗ್ಲೂ ಅಂದ್ರೆ ನಾ ಕಾಲೇಜ್ ಟೈಮ್ದಿಂದನೂ ಇಲ್ಲೇ ತೊಗೊಳೋದ ಬ್ಯಾಗ್, ನಂಗೆ ಲೈಕ್ ಆಗ್ತಾವ ಇಲ್ಲಿ. ಸೊ ಬ್ಯಾಗ್ ಹುಡ್ಕಾಕತ್ತೇನ. ಭಾಳ ಅಂದ್ರೆ ಭಾಳ ಅದಾವ, ಯಾವ ತೊಗೋಬೇಕ ಏನು ತೊಗೋಬೇಕಂತ ಗೊತ್ತಾಗಂಗಿಲ್ಲ. ಬ್ಯಾಗ್ಗಳು ನೋಡಿದ್ರೆ ಹುಡುಗಿರ ಮನಸ್ಸು ಹಿಂಗೆ ನೋಡ್ರಿ, ಒಂದು ನೋಡಿದ್ರೆ ಇನ್ನೊಂದು ಬೇಕು ಅನಿಸ್ತೈತಿ, ಇನ್ನೊಂದು ನೋಡ್ರಿ ಇನ್ನೊಂದು ಬೇಕು ಅನಿಸ್ತೈತಿ. ಬಟ್ ಒಂದು ತೊಗೊಳಕ್ಕೆ ನೋಡತ್ತೇನ. ಆಮೇಲೆ ಏನಂದ್ರೆ ನನ್ನ ಒಂದು ಐಫೋನ್ಗೆ ಕವರ್ ಬೇಕಾಗಿತ್ತು ನೋಡ್ರಿ. ಆ್ಯಕ್ಚುಲಿ ನನಗೆ ಬೇಡಾಗಿತ್ತು, ನನಗೇನು ನೆಸೆಸಿಟಿ ಇರಲಿಲ್ಲ. ಬಟ್ ನಮ್ಮ ಹಸ್ಬೆಂಡ್ ಅವರ ಐಫೋನ್ ಐತೆ ನಿಂದ, ಹುಡುಗಿರೆಲ್ಲ ಹೆಂಗೆ ಚಂದೆಲ್ಲ ಕವರ್ ಹಾಕೋತಾರೆ, ನೀ ಏನು ಇಷ್ಟನ ಪಡಂಗಿಲ್ಲಲ್ಲ, ಒಂಥರ ಸುಮ್ಮನೆ ಇರ್ತಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಾರ. ಬ್ಯಾಡಾರಿ ಅಂತ ಹೇಳತ್ತಿದ್ನಿ, ಆದರೂ ಬಾ ನಿಂಗೆ ಒಂದು ಚಲೋ ಅಂತದ್ದು ಕೊಡಿಸ್ತೇನೆ ಅಂತೇಳಿ ಕರ್ಕೊಂಡು ಬಂದಾರ. ನಂಗೆ ನಿತ್ ಸಾಕಾಯ್ತು ನೋಡ್ರಿ, ಹಂಗಾಗಿ ಬಂದು ಹೊರಗಡೆ ಕೂತಿದ್ನಿ. ನಮ್ಮ ಚಿನ್ನು ಬಂದ, ಏನು ಮಮ್ಮ ನೀನು ಹೊರಗಡೆ ಆ ಥರ ಕುಂಡ್ರಕ್ಕೆ ಹೋಗ್ಬಾರ್ದು, ನೋಡಿದವ್ರು ಏನಂತಾರೋ ಅಂತ ಅನ್ನಕತ್ತ. ಏನಾಗ್ತಿತ್ತು ಬಿಡು, ನನಗೆ ತ್ರಾಸ ಆಗತ್ತೈತಿ, ಇವ್ರು ನೋಡ್ತಾರ ಅಂತ ಹೇಳಿ ಬಂದು ನಿಲ್ಬೇಕೇನ, ಕಾಲು ನಸ್ಕೊಂಡು ಅನ್ನತ್ತಿದ್ನಿ. ಅವಂಗೆಲ್ಲ ಅದೆಲ್ಲ ಇಷ್ಟ ಆಗಂಗಿಲ್ಲ ನೋಡ್ರಿ ನಮ್ಮ ಚಿನ್ನೋಗ. ನೀಟಾಗಿ ಹೋದಲ್ಲೆಲ್ಲ ನೀಟಾಗಿ ನಿಲ್ಲಬೇಕು, ಒಂಥರ ತಿರುಗತೆ ಇರಬೇಕು ಅಂತಿರ್ತಾನೆ. ನಾ ಏನು ತಲೆ ಕೆಡ್ಸ್ಕೊಂಗಿಲ್ಲ, ನನಗೆ ಹೆಂಗೆ ಬೇಕೋ ಹಂಗೆ ಕುಂಡ್ರಬೇಕಂದ್ರೆ ಕುಂಡಿರ್ತೇನೆ, ನಿಲ್ಬೇಕಂದ್ರೆ ನಿಲ್ತೇನೆ. ಸೊ ಈ ಥರ ನಾನು. ಸೊ ಕವರ್ ನೋಡಾಕತ್ತಿದ್ದೇವೆ ಇಲ್ಲಿ, ಬಟ್ ನಮ್ಮ ಹಸ್ಬೆಂಡ್ ಅವರು ಏನು ಅನ್ಕೊಂಡಾರಲ್ಲ ಆ ಥರ ಕವರ್ ಸಿಗ್ಲಿಲ್ಲ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನಮ್ಮ ಮಮ್ಮಿಗೆ ಸುಸ್ತಾಗೈತಿ, ಏನು ಮಾಡತ್ತ. ಐಫೋನ್ ಸ್ಟೋರ್ ಬಂದೆ ನೋಡ್ರಿ ಕವರ್ ತೊಗೊಳಕ. ನೋಡ್ರಿ ನಮ್ಮ ಚಿನ್ನು ವಿಡಿಯೋ ಅಷ್ಟೇ ಮಾಡಂಗಿಲ್ಲ, ಅದ್ರ ಜೊತೆಗನ ಎಕ್ಸ್ಪ್ಲೇನ್ ಕೂಡ ಮಾಡ್ತಾನೆ. ನಮ್ಮ ಹಸ್ಬೆಂಡ್ ಅವ್ರು ಯಾವಾಗಿಂದ ನಿಂತಿದಾರ, ನನಗಂತೂ ಸಾಕಾಯ್ತಾ, ಕವರ್ ಯಾಕಾದ್ರೆ ಬೇಕು ಅಂತ ಹಿಂಗೆ ಅನ್ಸ್ಬಿಟ್ಟಿತ್ತು. ಯಾಕಂದ್ರೆ ಭಾಳ ಕೆಟ್ಟ ಹೊಟ್ಟೆ ಹಶುವಾಗಿತ್ತು ನೋಡ್ರಿ, ಭಾಳ ಲೇಟ್ ಆಯ್ತು ಅಂತ ಹೇಳಿ. ಅದಕ್ಕೆ ಭಾಳ ಹಶುವಾಗಿತ್ತು, ನನಗೆ ಒಂಥರ ಆಗತೈತಿ, ತಲೆ ತಿರುಗ್ದಂಗೆ ಆಗತೈತಿ ಅನ್ನತ್ತಿದ್ನಿ. ಅದಕ್ಕೆ ಊಟ ಮಾಡೋಣ ಬಾ ಅಂತ ಹೇಳಿ ಇಲ್ಲಿ ಒಂದು ಹೋಟೆಲ್ ಕರ್ಕೊಂಡು ಬಂದ್ರೆ, ಬಸವೇಶ್ವರ ಖಾನಾವಳಿ ಅಂತ ಹೇಳಿ ನೋಡ್ರಿ. ಫಸ್ಟ್ ಟೈಮ್ ಹೆಂಗೈತಿ, ಯಾವ ಥರ ಇರ್ತೈತಿ ಇಲ್ಲಿ ಅಂಥೇಳಿ ನೋಡಕ್ಕೆ ಬಂದೀವಿ. ಬರ್ರಿ ಫುಡ್ ಯಾವ ಥರ ಇರ್ತೈತಿ, ಚಲೋ ಇತ್ತಂದ್ರೆ ನೆಕ್ಸ್ಟ್ ಮತ್ತೆ ಬರೋಕೆ ಅನುಕೂಲ ಆಗ್ತೈತಿ. ಸೊ ಬಂದು ಕೂತ್ಕೊಂಡ್ವಿ. ಆ್ಯಂಬಿಯನ್ಸ್ ಅಂತೂ ಚಲೋ ಐತಿ, ಮತ್ತು ಕೂಡಕ್ಕಂತೂ ಸೋಫಾ ಅದ ನೋಡ್ರಿ, ಮಸ್ತ್ ಮನೆಯೊಳಗೆ ಕೂತಂಗೆ ಫೀಲ್ ಆಗ್ತೈತಿ. ನಮ್ಮ ಚಿನ್ನು ಅಂತೂ ಇಲ್ಲಿ ಬಂದಲ್ಲೆಲ್ಲ ಏನು ಹುಡುಕ್ತಿರ್ತಾನಂದ್ರೆ ಬಡೆ ಸೋಪು, ಅದು ಬಿಟ್ರೆ ಸಾಲ್ಟು, ಅದು ಬಿಟ್ರೆ ಏನದು ಟಿಶ್ಯೂ ಪೇಪರು, ಈ ಥರ ಹುಡುಕ್ತಿರ್ತಾನೆ. ಬಂದ ತಕ್ಷಣ ಬಾಳೆ ಎಲೆ ಒಳಗೆ ಊಟ ಸರ್ವ್ ಮಾಡೋಕ್ಕೆ ರೆಡಿ ಆದಾರ ನೋಡ್ರಿ.
ಬಾಳೆ ಎಲೆ ಊಟ ಉಣ್ಣಾಕ ಒಂಥರ ಚಂದ ನೋಡ್ರಿ. ಅದು ಟೇಸ್ಟ್ ಇರ್ತೈತಿಲ್ಲೋ ಗೊತ್ತಿಲ್ಲ ಬಾಳೆ ಎಲೆ. ಅದ್ರೊಳಗೆ ಒಟ್ ಗ್ರೀನ್ ಎಲೆ ಇರ್ತೈತಿ ನೋಡ್ರಿ, ಅದ್ರೊಳಗೆ ತಿನ್ನಾಕ ಏನೋ ಒಂಥರ ಚಂದ ಅನಿಸಿರ್ತೈತಿ. ಸೊ ಅದ್ರಾಗೂ ವೆರೈಟಿ ವೆರೈಟಿ ಫುಡ್ ಹಾಕ್ಕೊಂಡು ತಿನ್ಬೇಕಂದ್ರೆ ಹಬ್ಬದ ಊಟ ಮಾಡ್ದಂಗೆ ಅನಿಸ್ತೈತಿ. ಸೊ ಈ ಒಂದು ಖಾನಾವಳಿ ಒಳಗೆ ಏನೇನು ಸ್ಪೆಷಲ್ ಯಾವ ಥರ ಕೊಡ್ತಾರೋ ಊಟ ಅಂತ ಹೇಳಿ ತೋರಿಸ್ತಾನಂತ. ನೋಡ್ಬೋದು ಇಲ್ಲಿ ಬುಟ್ಟಿ ನೋಡ್ರಿ, ಬುಟ್ಟಿ ಒಳಗೆ ರೊಟ್ಟಿ ತೊಗೊಂಬಂದಾರ. ಸೊ ರೊಟ್ಟಿ ಆಮೇಲೆ ಕಾಳು ಪಲ್ಯ, ಅಂದ್ರೆ ಒಂದು ರೊಟ್ಟಿ ಒಂದು ಚಪಾತಿ ನೋಡ್ರಿ. ಸೊ ಒಂದು ರೊಟ್ಟಿ ಒಂದು ಚಪಾತಿ, ಕಾಳು ಪಲ್ಯ ಮತ್ತು ಹಿಟ್ಟಿನ ಚಕ್ಲಿ, ಮೊಸರು, ಖಾರ ಚಟ್ನಿ, ಶೇಂಗಾ ಚಟ್ನಿ, ಬದ್ನೆಕಾಯಿ ಎಣ್ಗಾಯಿ, ಕೋಸಂಬರಿ, ಆಮೇಲೆ ಸಲಾಡು, ಹಪ್ಪಳ ಎಲ್ಲ ಕೊಟ್ಟಿದಾರ. ಸೊ ನಾವಂತೂ ತಿನ್ಬೇಕಂತ ಹೇಳಿ ಕಾಯ್ತಾ ಇದ್ದೀವಿ. ಸೊ ಬರ್ರಿ ಟೇಸ್ಟ್ ಮಾಡಿ ನೋಡೋಣಂತ. ಫುಲ್ ಡಲ್ ಆಗಿಬಿಟ್ಟಿತ್ತು ನನ್ನ ಫೇಸ್, ಯಾಕಂದ್ರೆ ಫುಲ್ ಹೊಟ್ಟೆ ಹಶ್ವಾಗಿತ್ತು. ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಅನ್ಸಾಕತ್ತಿತ್ತು, ಅಯ್ಯೋ ಪಾಪ ನಿನಗೆ ಭಾಳ ಕಾಯಿಸಿದ್ನಿ ಅಂಥೇಳಿ. ಸೊ ಊಟ ಮಾಡಿಬಿಟ್ಟು ಇವಾಗ ಮನೆ ಕಡೆ ಸವಾರಿ ನಮ್ದು. ಲೈಟ್ ಅಂತೂ ಚೆನ್ನಾಗಿ ಕಾಣಕತ್ತಾವ. ಗಾಡಿ ಮ್ಯಾಗ ಹೊಂಟಿದ್ದೀವಿ. ನೈಟ್ ಟೈಮ್ ಗಾಡಿ ಮ್ಯಾಗ ಸುತ್ತಾಡ್ಬೇಕಾದ್ರೆ ಏನೋ ಒಂಥರ ಮಜಾ ಬರ್ತೈತೆ ನೋಡ್ರಿ. ಸೊ ಬರ್ರಿ ಈಗ ಏನಂದ್ರೆ ಮನೆಗೆ ಹೊಂಟಿದ್ವಿ, ಮತ್ತು ಯಾಕೋ ನನಗೊಂದು ಸ್ವಲ್ಪ ದೇವ್ರ ಬಗ್ಗೆ ಹೋಗಿ ಬರ್ಬೇಕಂತ ಅನ್ಸಾಕತ್ತಿತ್ತು. ಏನೋ ಒಂಥರ ಮನಸ್ಸು ಶಾಂತಿ, ಮನ್ಸಿಗೆ ನೆಮ್ಮದಿ ಸಿಗ್ಬೇಕಂದ್ರೆ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತಾ ಇರ್ಬೇಕು. ಹಂಗಾಗಿ ನಾನು ನೆನಪಾದಾಗೆಲ್ಲ ಹೋಗ್ತಿರ್ತೇನೆ. ಸೊ ಹನುಮಾನ್ ಟೆಂಪಲ್ ನಿಮ್ಗೆ ಗೊತ್ತಾ ಇರ್ತೈತಿ, ನಾನು ಹನುಮನ ಭಕ್ತೆ. ಸೊ ರಾತ್ರಿ 8 ಗಂಟೆ ಏನೋ ಆಗಿತ್ತು ನೋಡ್ರಿ. ಸೊ ಬಂದ್ವಿ. ನಮ್ಮ ಚಿನ್ನು ಇಲ್ಲಿ ಗಂಟೆ ಬರ್ಸಕ್ಕೆ ಓಡಾಡಕತ್ತಾನ, ನಾ ಬರ್ಸ್ತೀನಿ ಅಂತೇಳಿ. ಸೊ ಪ್ರಶಾಂತವಾಗೈತಿ ದೇವಸ್ಥಾನ. ಈ ಟೈಮ್ದಾಗ ಅಷ್ಟೊಂದು ಗದ್ಲಿರಂಗಿಲ್ಲ, ಆರಾಮಾಗಿ ನೆಮ್ಮದಿಯಿಂದ ದೇವಸ್ಥಾನ ಒಳಗೆ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಕೂತ್ಕೊಂಡು ಹೋಗ್ಬೋದು. ದೇವರಿಗೆ ಭೇಟಿಯಾಗಿ ಇವಾಗ ಮನೆ ಕಡೆ ಹೊರಟ್ವಿ. ಮಾರ್ಕೆಟ್ ಒಳಗೆ ನಾನು ತಂದಿರುವಂಥ ಬ್ಯಾಗ್ ಇದು 250 ನೋಡ್ರಿ. ಸೊ 200 ಕೇಳಿದೆ, ಇಲ್ಲ 200 ಕೊಡೋಕ್ಕಾಗಂಗಿಲ್ಲ, 250 ಅಂತ ಅನ್ನಕತ್ರ. ಹಾಗಾಗಿ ನನಗೂ ಲೈಕ್ ಆಯ್ತಾ. ಮತ್ತು ಕಲ್ಲರ್ ಕೂಡ ಚೆನ್ನಾಗೈತಿ, ಒಂಥರ ಪರ್ಪಲ್ ಅಥವಾ ಇಲ್ಲಾಂದ್ರೆ ಪಿಂಕ್ ಅನ್ಬೋದು ಇದಕ್ಕೆ. ಸೊ ಈ ಥರ ಒಂದು ಬ್ಯಾಗ್ ನನ್ನ ಕಡೆ ಇರಲಿಲ್ಲ, ಅದಕ್ಕೆ ತೊಗೊಂಡೆ. ನೋಡ್ಬೋದು ಉದ್ದ ಐತಿ ನೋಡ್ರಿ, ಇದು ಲಾಂಗ್ ಐತಿ, ಈ ಥರ ಐತಿ. ಬ್ಯಾಕ್ ಸೈಡ್ ಏನು ಇಲ್ಲ, ಜಸ್ಟ್ ಫ್ರಂಟ್ ಸೈಡ್ ಒಂದು ಈ ಕಡೆ ಒಂದು ಚೈನ್ ಐತಿ, ಇದ್ರೊಳಗೂ ಏನಾದರೂ ಇಟ್ಕೋಬೋದು. ಇದು ಕೂಡ ದೊಡ್ಡದೈತಿ. ಆಮೇಲೆ ಇಲ್ಲೊಂದು ಕಂಪಾರ್ಟ್ಮೆಂಟ್ಸ್ ಐತಿ. ಆಮೇಲೆ ಇದ್ರೊಳಗೆ ಇನ್ನೊಂದು ಸಣ್ಣದು ಪ್ಯಾಕೆಟ್ ಇರ್ತೈತೆ ನೋಡ್ರಿ, ಸಣ್ಣದು ಓಪನ್ ಮಾಡಿದ್ದಾನೈತಿ. ಸೊ ಇದೊಂದು, ಸೊ ದೊಡ್ಡದೈತಿ, ಏನು ಬೇಕಾದ ಕ್ಯಾರಿ ಮಾಡ್ಬೋದು ನಾವು, ದೊಡ್ಡದೈತಿ. ಅದಕ್ಕೆ ದೊಡ್ಡ ಸೈಜ್ ಒಳಗೆ ಬೇಕಾಗಿತ್ತು ನನಗೆ, ಜಾಸ್ತಿ ಸಾಮಾನದು ಹಿಡ್ಕೊಳ್ಳುವಂಗೆ. ಸೊ ಈ ಥರ ಐತಿ, ನನಗಂತೂ ಲೈಕ್ ಆಯ್ತಾ. ನೋಡ್ರಿ, ಇದು ನೋಡಕ್ಕೆ ಈ ಥರ ಕಾಣತೈತಿ, ಬಟ್ ಲಾಂಗ್ ಐತಿದು. ಬೇರೆವೂ ಅದಾವೆ ನನ್ನ ಕಡೆ, ಅವೆಲ್ಲ ಶಾರ್ಟ್ ಒಂಥರ ಓಲ್ಡ್ ಅನ್ಸತ್ತಿತ್ತು. ಮತ್ತು ಕಲರ್ ಒಂದು ಲೈಕ್ ಆಯ್ತು ನನಗೆ. ಬೇರೆ ಬೇರೆ ಕಲರು ಇದ್ವು, ಬಟ್ ನನಗೆ ಈ ಕಲರ್ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ನಿಮ್ಗೆ ಹೇಗೆ ಅನಿಸಿತು ಅಂಥೇಳಿ ಕಮೆಂಟ್ ಮಾಡಿರಿ. ಬ್ಯಾಗ್ ಹೇಗೈತಿ, ಚೆನ್ನಾಗೈತಿಲ್ಲೋ ಕಮೆಂಟ್ ಮಾಡಿ ಹೇಳಿರಿ. ನೋಡೋಕ್ಕೂ ಏನು ಅಷ್ಟೊಂದು ಗ್ರ್ಯಾಂಡ್ ಇಲ್ಲ, ಸಿಂಪಲ್ ಆಗೈತಿ. ಒಂಥರ ಜಾತ್ರೆ ಥರ ಅದು ಏನೂ ಇಲ್ಲ, ಸಿಂಪಲ್ ಆ್ಯಂಡ್ ಬೆಸ್ಟ್ ಐತಿ. ಆಫೀಸ್ಗೆ ಹೋಗೋರು ಯೂಸ್ ಮಾಡ್ಬೋದು, ಮಾರ್ಕೆಟ್ಗೆ ಹೋಗೋರು ಯೂಸ್ ಮಾಡ್ಬೋದು. ಇದು ಚೂಡಿ ಮೇಗೂ ಸೂಟ್ ಆಗ್ತದೆ, ಜೀನ್ಸ್ ಮೇಲೂ ಸೂಟ್ ಆಗ್ತದೆ, ಯಾವ ಡ್ರೆಸ್ ಹಾಕ್ಕೊಂಡ್ರೂ ಸೂಟ್ ಆಗ್ತದೆ. ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ. ಐ ಹೋಪ್ ಇಷ್ಟ ಆಗಿತ್ತು ಅಂತ ಅನ್ಕೊಂಡೇನೆ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.